ನೀವು ವ್ಯಾಪಾರಕ್ಕೆ ಹೋದಾಗ ಅಲ್ಲಿ ವ್ಯಾಪಾರ ಆಗಿಲ್ಲ ಅಂದ್ರೆ ಆ ಮೀನುಗಳನ್ನ ಏನ್ ಮಾಡ್ತೀರಾ ನೀವು? ಸರ್ ಅವು ಮೀನುಗಳು ಏನು ಮಾಡ್ತೀವಿ ಸರ್, ನಾವು ನಮ್ಮ ಮನೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ತಕ್ಕಂತೀವಿ ಸರ್. ಉಳ್ಕಿದ್ದೆಲ್ಲ ವ್ಯಾಪಾರ ಆದ್ರೆ ಸರಿ ಸರ್, ಆಗಲಿಲ್ಲಪ್ಪ ಅಂದ್ರೆ ಏನು ಮಾಡೋಕ್ಕೆ ಬರೋಲ್ಲ ಸರ್. ತಾಂಬಂದು ಮನೆಗೆ ಯಾರಿಗಾನ ಅಕ್ಕಪಕ್ಕ ಮಂದಿ ಜನಕ್ಕೆ ಯಾರಿಗಾನ ಕೊಡ್ತೀವಿ ಸರ್. ಪಾಪ ಯಾಕೆ ಹೇಳಿ ಹಿಡ್ಕೊಂಬಂದಿರ್ತೀವಿ ಸರ್, ಒಗಿಬಾರ್ದು ಅಂತೇಳಿ ಯಾರಿಗಾನ ಊಟ ಮಾಡೋರಿಗೆ ಕೊಡ್ತೀವಿ ಸರ್. ಅವಕ್ಕೂ ಮತ್ತು ಅವ್ರಿಗೆ ಬೇಡ ಅಂತ ಹೇಳಿದ್ರು ಸರ್, ಮತ್ತು ನಾಯಿನಾರಿಗೆ ಯಾವ್ರಿಗೆಲ್ಲ ಹಾಕ್ತೀವಿ ಸರ್, ಅವರ ಬದುಕಲಿ ಸರ್ ಅಂತೇಳಿ ಅವಕ್ಕೆ ಹಾಕ್ತೀವಿ ಸರ್ ನಾವು. ಮತ್ತು ತಿರ್ಗಾ ಸರ್ ಅದು ನಾವು ಅಲ್ಲಿ ಎಲ್ಲ ಮೀನಾಗಿನ ಮಾರಿದ್ರು ಕೂಡ ಸರ್, ಇಲ್ಲಿ ಇವಾಗ ಬಲಿ ತಂದ್ರು ಸರ್ ನಾವು ರೆಡಿ ಮಾಡ್ಬೇಕು ಸರ್. ಅದಕ್ಕೆ ಸೀಸ ಅಂತೆ ಸೀಸ ಸರ್ 350 400 ಐತೆ ಸರ್ ಒಂದು ಕೆ ಜಿ ಬಲಿ 1500-2000 ಅದಾವೆ ಸರ್. ಅವೆಲ್ಲ ತಾಂಬಂದು ಮಾಡಿ ರೆಡಿ ಮಾಡ್ಬೇಕಂದ್ರೆ 1 ತಿಂಗಳು 2 ತಿಂಗಳು ಆಗ್ತದೆ ಸರ್. 1 ಕೆ ಜಿ ಬಲಿ ಮಾಡ್ಬೇಕಂದ್ರೆ 1 ತಿಂಗಳು ಆಗ್ತದೆ ಸರ್. ಅಂದರೆ ಅದಕ್ಕೆ ಕೆಳಗೆ ದಾರ ಹಾಕ್ಬೇಕು ಸರ್, ಸೀಸ ಹಾಕ್ಬೇಕು ಸರ್, ಮತ್ತು ಮೇಲೆ ದಾರ ಹಾಕ್ಬೇಕು ಸರ್, ಮತ್ತು ಅದಕ್ಕೆ ಬೆಂಡ್ ಕಟ್ಬೇಕು ಸರ್. ಅಂದರೆ ಇದು ಬೆಂಡ್ ಸರ್, ತೇಲೋದು ನೀರಲ್ಲಿ ಒಳಗೆ ತೇಲೋದು ಸರ್, ಅವೆಲ್ಲ ಕಟ್ಬೇಕು ಸರ್. ಅವೆಲ್ಲ ಕಟ್ಟಿ ರೆಡಿ ಮಾಡ್ಬೇಕಂದ್ರೆ 1 ತಿಂಗಳು ಆಗುತ್ತೆ ಸರ್. 1 ತಿಂಗಳು ಆದಮೇಲೆ ತಿರ್ಗಾ ಏನು ಮಾಡಿದೆ ಅದು ತಾಂಬಂದು ಹಾಕ್ತೀವಿ ಸರ್. ಹಾಕಿದ್ಮೇಲೆ ತಿರ್ಗಾ ಅದು ಎಲ್ಲ ಹರಿದೋಗ್ಬಿಡ್ತಾವೆ ಸರ್. ಅದ್ರಾಗ ಬೇರೆ ಕಲ್ಲಂತೆ ಮುಳ್ಳಂತೆ ಎಲ್ಲೇ ಬಡ್ಡಿಗಳು ಸರ್, ಕಡ್ಡಿಗಳು ಇರ್ತಾವೆ, ಅವೆಲ್ಲ ಸಿಗೆ ಬಿದ್ದು ಎಲ್ಲ ಹರಿದೋಗ್ಬಿಡ್ತಾವೆ ಸರ್. ಅದ್ರ ಗಂಟು ತೆಗಿಯೋಕ್ಕಾಗಲ್ಲ ಸರ್ ನಮಗೆ, ಅದ್ರದ್ದು ನಾವು ಮಾಡಿದ್ದು ಗಂಟು ತೆಗಿಯೋಕ್ಕಾಗಲ್ಲ ಸರ್. ಹಾಗಾಗಿ ನಾವು ಏನು ಮಾಡ್ತೀವಿ ಸರ್, ಮತ್ತು ಇದೇ ಕೆಲಸ ಮಾಡ್ತಿರ್ತೀವಿ ಸರ್. ಅದು 1 ಕೆ ಜಿ ಬಲಿ ಮಾಡೋಕ್ಕಂದ್ರೆ ಒಂದು 5000 ಬರ್ತದೆ ಸರ್. 5000 ನಾವು ಬೇರೆಯವ್ರ ತಲೆ ಇಸ್ಕೋಬೇಕು, ಮತ್ತೆ ಮಾಡಬೇಕು, ಮತ್ತೆ ತೆಗಿಬೇಕು, ಮಾಡ್ಬೇಕು ಸರ್. ಒಂದು ಗೌರ್ಮೆಂಟ್ ಸೌಲಭ್ಯ ಏನಿಲ್ಲ ಸರ್. ಮೀನುಗಾರಲ್ಲಿದ್ದ ನಮಗೆ ಏನಿಲ್ಲ ಸರ್. ನಮಗೆ ಒಂದು ಮೀನುಗಾರದಲ್ಲಿದ್ದ ಒಂದು ಸಬ್ಸಿಡಿ ಇಲ್ಲ ಸರ್, ಒಂದು ಡೋಣಿ ಇಲ್ಲ, ಒಂದು ಬಲಿ ಇಲ್ಲ, ಒಂದು ಮನೆ ಇಲ್ಲ, ಏನಿಲ್ಲ ಸರ್. ಸರ್ಕಾರ ಕೊಟ್ಟಿದ್ದೆ ಅಂತ ಹೇಳ್ತಾರೆ ಸರ್. ನಮ್ಮೂರಲ್ಲಿ ಏನು ಸರ್ಕಾರ ಇಲ್ಲ ಸರ್. ಸರ್ಕಾರ ಸೌಲಭ್ಯ ಇಲ್ಲ ಸರ್. ಅದ್ರಾಗ ಹಂಗಾಗಿ ನಮಗೆ ಭಾಳ ಇದೆ ಸರ್. ನಿಮ್ಮ ವಿತಿಲಿದ್ದ ನೀವು ಸರ್ಕಾರಿಗೆ ಮನವಿ ಮಾಡಿ ಏನೋ ಈ ಹಳ್ಳಿಗಿಲ್ಲಿ ಸ್ವಲ್ಪ ಸರ್ಕಾರಿ ವ್ಯವಸ್ಥೆ ಮಾಡಿಸ್ಬೇಕು ಅಂತೇಳಿ ನೀವು ಮನವಿ ಮಾಡ್ಕೊಂತ ನಾವು ಮನವಿ ಮಾಡ್ಕೊಂತಿದ್ದೀವಿ ಸರ್. ಇವಾಗ ನಿಮ್ದು ಈ ದೋಣಿ ತಾಂಬರ್ತೀರಲ್ಲ, ನೀವು ಇಲ್ಲೇ ಬಿಟ್ಟು ಹೋಗ್ತೀರಾ ಅಥವಾ ಮನೆಗೆ ತಂದು ಹೋಗ್ತೀರಾ ಇದನ್ನೆಲ್ಲ? ಸರ್ ಮತ್ತೆ ಹೋಗೋದು ಬರೋದೇನಂತೇಳಿ ಇಲ್ಲೇ ಹಾಕಿ ಹೋಗ್ತೀವಿ ಸರ್ ನಾವು. ಮತ್ತೆ ಯಾರನ್ನ ಕಳ್ಳರು ಬಂದು ನಿಮ್ದು ದೋಣಿಗಿನಿ ತಗೊಂಡು ಹೋಗೋದು ಇಲ್ಲ ಅದಕ್ಕೆ ನಿಮಗೆ ತೊಂದರೆ ಕೊಡೋದಲ್ಲ ಯಾರಾದ್ರೂ ಮಾಡ್ತಾರ ನಿಮಗೆ? ಸರ್ ಮಾಡ್ತಾರೆ ಸರ್. ಕೇಳಕ್ ಹೋದ್ರೆ ಬಡಿತಾರೆ ಸರ್ ನಮ್ಮನ್ನು. ಏನು ಮಾಡ್ತಾರೆ ಸರ್, ಬಡಿಯೋದು ದೌರ್ಜನ್ಯ ಮಾಡೋದು. ನಿಮ್ದೇನ್ಲಿ ನಿಮ್ದೇನೈತ್ಲಿ ಅಂತ ಕೇಳ್ತಾರೆ ಸರ್ ನಮ್ಮನ್ನು. ನಾವೇನು ಮಾಡ್ತೀವಿ ಸರ್, ನಮಗೆ ಹೊಡೆದಾಡಕ್ಕೆ ಆಗಲ್ಲ ಸರ್. ನಾವು ಬಡವರು ಇರೋದು ಸರ್. ಹಾಗಾಗಿ ನಾವು ಏನು ಮಾಡ್ತೀವಿ ಸರ್, ಹಾಗಾಗಿ ಮತ್ತೆ ನಾವು ಅವರಿಗೆ ಭಯ ಪಟ್ಕೊಂಡು ನಾವು ಅವರಿಗೆ ಕೈ ಕಾಲು ಮುಗಿತೀವಿ ಸರ್. ಕೊಟ್ಟರೆ ಅಂತ ಕೆಲವು ಜನ ಕೊಡ್ತಾರೆ ಸರ್, ಕೆಲವು ಜನ ಕಳು ಮಾಡ್ಕೊಂಡು ಹೋಗ್ಬಿಡ್ತಾರೆ ಸರ್. ತಿರ್ಗಾ ಮತ್ತೆ ನಾವು ಸುಮ್ಮನೆ ಆಗ್ಬಿಡ್ತೀವಿ ಸರ್. ಮತ್ತೆ ಅವ್ರಿಗೆ ಕೊಟ್ಟಾಗ ನಾವು ಹೊಡೆದಾಡೋಕ್ಕಾಗಲ್ಲ ಸರ್. ನಾವು ಬಡವರು ಸರ್. ಇವಾಗ ನೀವು ಇದನ್ನ ಬಲಿ ಬಿಡ್ತಿರಲ್ಲ, ಇವಾಗ ಸರ್. ಇಲ್ಲಿ ಬಲಿ ನಿಮ್ಮ ಬ್ರದರ್ ಬಿಡ್ತಿದ್ರಲ್ಲ ಇದನ್ನ, ಸರ್. ಈ ಬಲಿ ಏನಾದ್ರೂ ನಿಮಗೆ ಮೊಸಳೆಗಳು ಏನಾದ್ರೂ ಅದನ್ನ ಕಚ್ಚಿ ತಿಂತವೆ? ಅವನ್ನ ಕಚ್ಚಿ ತಿಂತಾವೆ ಸರ್. ಇದು ಅದ್ರ ಬೇರೆ ಬಲಿ ಎಲ್ಲ ತುಂಡು ಮಾಡಿಬಿಡ್ತಾವೆ ಸರ್. ಅಂದ್ರೆ ಇವಾಗ ನಿಮಗೆ ಒಂದ್ ಟೈಮ್ ಅದು ಮೊಸಳೆ ಬಂದು ಕಚ್ಚಿ ತಿಂದು ತುಂಡು ಮಾಡಿಬಿಟ್ಟಪ್ಪ ಅಂದ್ರೆ ನಿಮಗೆ ಅದು ನಷ್ಟ ಆದಂಗ ಸರ್. ಮತ್ತೆ ಅದಕ್ಕೆ ನೀವು ಎಷ್ಟು ಖರ್ಚು ಮಾಡ್ಬೇಕು ಮತ್ತೆ ನೀವು ಹೊಸ ಬಲಿ ಬೇಕಂದ್ರೆ? ಸರ್ 5,000 10,000 ರೂಪಾಯಿ ಬೇಕು ಸರ್. ಒಂದು ಕೆಜಿಗೆ 1 ರೂಪಾಯಿ 5,000 ಬೇಕು ಸರ್. ಮತ್ತೆ ನೀವು ತಿಂಗಳದಾಗ ನಿಮಗೆ ಒಂದು 2-3 ಬಲಿ ಈ ತರ ಕಟ್ಟಾಗ್ಬಿಟ್ಟಪ್ಪ ಅಂದ್ರೆ ನೀವು ದುಡ್ದಿದ್ದೆಲ್ಲ ಬರೀ ನೀವು ಬಲಿಗೆ ಇಡಬೇಕಾಗತ್ತಲ್ಲ. ಹೆಂಗ್ ಮಾಡ್ತೀರಾ ಅದನ್ನ ಫೇಸ್ ಹೆಂಗ್ ಮಾಡ್ತೀರಾ ನೀವು? ಸರ್ ಅದೇ ತರ ಆಗಿಬಿಡ ಸರ್. ಅದನ್ನು ನಾವು ದುಡ್ದಿದ್ದೆಲ್ಲ ಬರೀ ಬಲಿಗೆ ಇಡಬೇಕಾಗುತ್ತೆ ಸರ್. ಏನಿಲ್ಲ ಸರ್. ಇಲ್ಲ ಸರ್. 5,000-6,000 ರೂಪಾಯಿ ಬರೀ ಬಲಿಗೆ ಮತ್ತೆ ಪುಟ್ಟಿಗೆ ಸರ್. ಕೊಳು ಮಾಡ್ಕೊಂಡು ಪುಟ್ಟಿ ಎಲ್ಲ ಒಯ್ತಾರೆ ಸರ್. ಪುಟ್ಟಿ ಎಷ್ಟು ಬರುತ್ತೆ ಖರ್ಚು? ಪುಟ್ಟಿ ಇನ್ ಕೇಸ್ ಯಾರು ಕಳ್ತನ ಮಾಡ್ಕೊಂಡು ಹೋದ್ರೆ ನಿಮ್ಮ ಪುಟ್ಟಿನ ಸರ್, ಅದು ಮತ್ತೆ ನೀವು ಹೊಸದಾಗಿ ಮಾಡಿಸ್ಬೇಕಂದ್ರೆ ಎಷ್ಟು ಬರ್ಬೋದು ನಿಮಗೆ ಖರ್ಚು? ಒಂದು 15,000 ಒಂದು 18,000 ಬರ್ತದೆ ಸರ್. ಒಟ್ಟ 20,000 ಬರ್ತದೆ ಸರ್. ಅಲ್ಲಿ ಕಂಪ್ನಿಲಿದ್ದ ಹಾಕ್ಕೊಂಬರ್ಬೇಕಂದ್ರೆ 20,000 ಬರ್ತದೆ ಸರ್. ನಿಮಗೆಲ್ಲ ಇದು ಮೆಟೀರಿಯಲ್ ಎಲ್ಲ ಕಂಪ್ಲೇಕ್ಸ್ ಸಿಗುತ್ತಾ? ಹೌದು ಸರ್. ಇದು ಕಂಪ್ಲೇಲಿ ಸಿಗ್ತದೆ ಸರ್. ಪುಟ್ಟಿ ಕೂಡ ಬೆಲೆ ಇದರ ಕಂಪ್ಲೇಲಿ ಸಿಗ್ತದೆ ಸರ್. ಆದರೆ ಡ್ಯಾಮಲ್ಲೇ ಬಲಿ ತಗೊಂತೀವಿ ಸರ್. ಆದರೆ ನಮ್ಗೆ ಇಲ್ಲಿ ಹತ್ರ ಆಗುತ್ತಲ್ಲ ಸರ್, ಹಂಗಾಗಿ ಡ್ಯಾಮಲ್ಲೇ ತಗೊಂತೀವಿ ಸರ್ ನಾವು. ಅವ್ರು ನಿಮಗೆ ಪುಟ್ಟಿ ಮಾಡೋರು ಮತ್ತೆ ಬಲಿ ಕೊಡೋರು ಯಾರು ಉದ್ರಿ ಕೊಡೋಲ್ಲ ನಿಮಗೆ? ಇಲ್ಲ ಸರ್. ಮತ್ತೆ ನಿಮಗೆಲ್ಲ ಅದು ರೊಕ್ಕ ಇರಲ್ಲ, ಮತ್ತೆ ಯಾರ ಹತ್ರ ಸಂತಾರೆ ನೀವು ದುಡ್ಡೆಲ್ಲ? ಸರ್ ಏನು ಮಾಡ್ತೀರಿ ಸರ್, ಇಂಟ್ರೆಸ್ಟ್ ಇಲ್ಲಿದ್ದ ನಾವು ಇಸ್ಕೊಂತೀವಿ ಸರ್.
ಇಂಟ್ರೆಸ್ಟ್ ಕಟ್ಕೊಂತನ ಇದು ಮಾಡ್ತಿರ್ತೀವಿ ಸರ್. ಸರ್ ಇವಾಗ ನೀವು ಹುಟ್ಟಾಗ್ತದಿರಲ್ಲ, ನಿಮಗೆ ಕೈ ಪೇನ್ ಬರವಲ್ಲ, ನೋವು ಆಗಲ್ವಾ ನಿಮ್ಮ ಕೈಯೆಲ್ಲ? ಸರ್ ಪೈನ್ ಇದು ಕೈ ಎಲ್ಲ ನೋಯ್ತೇವೆ ಸರ್, ಏನು ಮಾಡೋಕ್ಕಾಗಲ್ಲ ಸರ್. ನಿಮ್ಮದು ಕಷ್ಟ ಐತಲ್ಲ ಸರ್, ಏನು ಮಾಡೋಕ್ಕಾಗಲ್ಲ. ಮಕ್ಕಳ ಸಲ ಆಗಿದ್ದಾದ್ರೂ ಕೂಡ ದುಡಿಬೇಕಲ್ಲ ಸರ್ ನಾವು. ಕೈ ಎಲ್ಲ ನೋಯ್ತೇವೆ ಸರ್. ಒಂದು ಟ್ಯಾಬ್ಲೆಟ್ ತರಬೇಕಂದ್ರೆ ನಾಗೇನಹಳ್ಳಿಗೆ ಹೋಗ್ಬೇಕು ಸರ್. ಒಂದು ಮೆಡಿಕಲ್ ಇಲ್ಲ, ಏನಿಲ್ಲ ಸರ್ ನಮಗೆ. ಮಕ್ಕಳಿಗೋಸ್ಕರ ನಾವು ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಆದ್ರೂ ಕೂಡ ನಾವು ದುಡಿಬೇಕಾಗುತ್ತೆ ಸರ್. ಮಕ್ಕಳು ನಾವು ಏನು ಶಾಲೆ ಓದಿಲ್ಲ ಸರ್, ಬಟ್ ಆದ್ರೆ ನನ್ನ ಮಕ್ಕಳಿಗಾದ್ರೂ ನಾವು 4 ಅಕ್ಷರ ಓದಿ ಒಂದು ಬುದ್ಧಿ ಕಲಿಸ್ಬೇಕಂತೇಳಿ ನಾವು ದುಡಿತಿದ್ದೀವಿ ಸರ್. ಆದರೂ ಕೂಡ ಎಲ್ಲ ರಾತ್ರಿ ಎಲ್ಲ ನೋವು ಸರ್, ಕೈ ಕಾಲು ನೋವು ಸರ್, ಏನು ಸರ್ ಎಲ್ಲ ಆಗ್ತಿರ್ತೇವೆ ಸರ್. ಆದರೂ ಕೂಡ ಆ ದುಃಖ ನಾವು ನುಂಗಿ ನಮ್ಮ ಮಕ್ಕಳಿಗೋಸ್ಕರ ನಾವು ಈ ಥರ ಕೆಲಸ ಮಾಡ್ತಿದ್ದೀವಿ ಸರ್. ಆದ್ರಪ್ಪ ಅಂದ್ರೆ ಕೈ ಕಾಲು ಎಲ್ಲ ನೋಯ್ತಾರೆ ಸರ್, ಮೆಡಿಕಲ್ ಇರಲ್ಲ, ಏನಿಲ್ಲ. ಬಟ್ ಆದ್ರಪ್ಪ ಅಂದ್ರೆ ಅಲ್ಲಿ ಮಕ್ಕಳಿಗೋಸ್ಕರ ನಾವು ಕಷ್ಟಪಡ್ತೀವಿ ಸರ್. ನಾವು ಬೆಳಗ್ಗೆ 3 ಗಂಟೆಗೆಲ್ಲ ಬರ್ತೀವಿ ಸರ್. ನಮ್ಮ ಹೆಣ್ಮಕ್ಳು ನಾವು ದುಡಿಬೇಕು ಸರ್. ನಮ್ಮ ಹೆಣ್ಮಕ್ಳು ಹುಟ್ಟಾಗ್ತಾರೆ ಸರ್, ನಾವು ಬಲಿ ಬಿಡ್ತೀವಿ ಸರ್. ನಮ್ಮ ಅದ್ರ ಬೇರೆ ರಾತ್ರಿ ಎಲ್ಲ ಬರ್ತೀವಿ ಸರ್. ನಮಗೆ ಏನು ಇದು ಇಲ್ಲ ಸರ್ ನಮಗೆ. ಇವಾಗ ರಾತ್ರಿ ಅಂದ್ರೆ ನೀವು ರಾತ್ರಿ ಅಂತ ಇದ್ರಲ್ಲ, ರಾತ್ರಿ ಎಷ್ಟು ಗಂಟೆಗೆ ಬರ್ತೀರಿ ನೀವು? ಸರ್ ರಾತ್ರಿ 3 ಗಂಟೆಗೆಲ್ಲ ಬರ್ತೀವಿ ಸರ್. ನಾವು 3 ಗಂಟೆಗೆ ಬಂದು ಬಲಿ ಬಿಡ್ತೀವಿ ಸರ್. ಬಲಿ ಬಿಟ್ಟು ರಾತ್ರಿ ಎಲ್ಲ ಇದ್ಲು ಹುಟ್ಟು ಹಾಕಿ ಕೈ ಎಲ್ಲ ನೋಯ್ತೇವೆ ಸರ್. ಆದ್ರೂ ಕೂಡ ಅವ್ರಿಗೆ ಆರಾಮಿರಲ್ಲ ಸರ್, ಒಂದೊಂದು ಟೈಮ್ ಆರಾಮಿರಲ್ಲ, ಏನಿಲ್ಲ ಸರ್. ಮಾತ್ರೆ ತಗೊಂಡು ನಾವು ಮಕ್ಕಂತೀವಿ ಸರ್ ಮಕ್ಕಳಿಗೋಸ್ಕರ. ಮಕ್ಕಳು ನಮಗೆ ಬುದ್ಧಿ ನಾವು ಓದಿಲ್ಲ ಸರ್, ಬಟ್ ಆದ್ರೆ ನಾವು ಬುದ್ಧಿ ನಮಗೂ ನಾವು ಓದಿಲ್ಲ ಅಂತ ಮಕ್ಕಳಿಗೆ ನಾವು ಬುದ್ಧಿ ಕಲ್ಸೋದು ಬಿಡೋಗಿಲ್ಲ ಸರ್. ಆದ್ರೂ ನಾವು ಕಲಿಸ್ತೀವಿ ಸರ್ ಮಕ್ಕಳಿಗೆ. ಊಟ ಆಗ್ತಾಯಿದ್ವಿ ಸರ್. ನಾವು ಒಂದು ತುತ್ತು ಅನ್ನಕ್ಕೋಸ್ಕರ ನಾವು ಆಗ್ತಾಯಿದ್ವಿ ಸರ್. ಹೆಂಡ್ರ ಮಕ್ಕಳಿಗೋಸ್ಕರ ನಾವು ಊಟ ಹಾಕಿ ಎಲ್ಲ ರಾತ್ರಿ ಎಲ್ಲ ಬ್ಯಾಟೆ ಮಾಡ್ಕೊಂಡು ತಗೊಂಡೋಗಿ ಒಂದು ಕೆಲವು ಜನ ನಮ್ಮ ಒಳ್ಳೆ ಫ್ರೆಶ್ ಮೀನ ನಾವು ಕೊಡ್ತೀವಿ ಸರ್ ಅವ್ರಿಗೆ ಊಟ ಮಾಡೋಕ್ಕಾಗಿ. ನಮ್ಮ ಒಳ್ಳೆ ಊಟ ಮಾಡಿದ್ರೆ ಸರ್ ಅವ್ರಿಗೆ ಬ್ರೈನ್ ಆಗಲಿ, ಹೆಲ್ತ್ ಆಗಲಿ, ಒಂದು ಬಿಳಿ ರಕ್ತ ಆಗಲಿ, ಯಾವುದಾಗಲಿ ಪ್ರತಿಯೊಂದು ವಿಟಮಿನ್ಸ್ ಐತೆ ಸರ್ ಅದರಲ್ಲಿ. ಮೀನಲ್ಲಿ ಎಲ್ಲ ಪ್ರತಿಯೊಂದು ವಿಟಮಿನ್ಸ್ ಇದ್ದಿದ್ದಕ್ಕೆ ಅವ್ರಿಗೆ ಆರೋಗ್ಯ ಕಾಪಾಡ್ತೀವಿ ಸರ್ ನಮ್ಮ ಮೀನಲ್ಲಿ. ಅಂದರೆ ನಮ್ಮ ಮೀನಲ್ಲೇ ಹರಿಯ ನೀರಲ್ಲೇ ಬೆಳೆದಿದ್ದು ಸರ್ ಅದು ಮೀನ. ಹಾಗಾಗಿ ಅವ್ರಿಗೆ ನಾವೆಲ್ಲ ಪ್ರತಿಯೊಂದು ಕೊಡ್ತೀವಿ ಸರ್. ಅದರ ಬೆಲೆ ಅಲ್ಲಿ ಅವ್ರು ಏನು ಮಾಡ್ತಾರೆ ಸರ್, ಅವರು ರೇಟ್ ಕಮ್ಮಿ ಮಾಡ್ತಾರೆ ಸರ್. ರೇಟ್ ಕಮ್ಮಿ ಮಾಡಿದಾಗ ಏನು ಮಾಡಕ್ಕೆ ಬರಲ್ಲ ಸರ್. ಮತ್ತು ನಾವು ಹೋಗಲ್ಲ, ಹಂಗಾಗಿ ಕೊಡ್ತಿರ್ತೀವಿ ಸರ್. ನಾವು ಹೋಗಲ್ಲ, ಹಂಗಾಗಿ ಕೊಡ್ತಿರ್ತೀವಿ ಸರ್. ಮತ್ತು ತಿರ್ಗಾ ನಾವು ಒಂದೊಂದು ಟೈಮ್ನಲ್ಲೇ ಮೀನನ್ನು ಏನು ಬೀಳಲ್ಲ ಸರ್. ಬೀಳಲ್ಲ ಟೈಮ್ನಾಗ ಸುಮ್ಮನೆ ಖಾಲಿ ಕೈಲಿ ಹೋಗ್ತಿರ್ತೀವಿ ಸರ್. ಸರ್ ಇಲ್ಲಿ ಗಂಗಮ್ಮನ ಇದಾಗಿತ್ತು ಸರ್. ಇಲ್ಲಿ ಆ ತಾಯಿನೇ ನಮಗೆ ಕಾಪಾಡ್ತಿರೋದು. ಆ ತಾಯಿಲಿದ್ದಾನೆ ಒಂದು ತುತ್ತು ಅನ್ನ ಸರ್ ನಾವು ಊಟ ಮಾಡ್ತಾರೆ. ಹೆಂಡ್ರು ಮಕ್ಕಳು ಅಂದ್ರಪ್ಪ ಅಂದ್ರೆ ಆ ತಾಯಿನೇ ನಮ್ಗೆ ಕಾಪಾಡೋದು ಸರ್. ಸರ್ ಅಲ್ಲಿ ಅಲ್ಲಿ ಗುಡಿ ಐತೆ ಸರ್, ನಾವು ತೋರಿಸಿದ್ ನೋಡ್ರಿ ಸರ್. ದಾರಿ ಸರ್ ಗಂಗಾ ಮಾತೆ ಗುಡಿ ದೇವಸ್ಥಾನ ಅಂದ್ರೆ ಇದೆ ಸರ್. ಇದರಿಂದ ನಮಗೆ ತುತ್ತನ್ನ. ಈ ತುಂಗಭದ್ರಾ ನದಿಯಿಂದ ಶ್ರೀ ಹುಲಿಗೆಮ್ಮ ದೇವಿ ಹಾಗೂ ಮತ್ತು ನಮ್ಮ ತಾಯಿ ಈ ಗಂಗಾ ಮಾತೆಯಿಂದ ನಾವು ಇಲ್ಲಿ ರಕ್ಷಣೆಯಿಂದ ಇದ್ದೀವಿ. ನಮ್ಗೆ ಯಾವ ತೊಂದರೆ ಆಪತ್ತು ಯಾವುದು ಕೊಟ್ಟಿಲ್ಲ ನಮ್ಮ ತಾಯಿ. ಇದರಿಂದ ನಮ್ಮ ತಾಯಿಯಿಂದ ನಮಗೆ ತುತ್ತನ್ನ ಸರ್. ಈಗ ತಾಯಿಯ ದರ್ಶನ ಮಾಡಿಸ್ತೀನಿ, ಬನ್ನಿ ಸರ್. ಇದು ತಾಯಿದು ಪಾದಕಟ್ಟೆ ಸರ್. ಇದು ಅಲ್ಲಿಂದ ತಾಯಿ ಒಳಗಡೆ ಇದ್ದಾಳೆ ನೋಡಿ ಸರ್. ಅಣ್ಣ ಈಗ ನಿಮ್ಗೆ ಮಳೆ ಗಿಳೆ ಬಂದ್ರೆ ಎಲ್ಲ ಯಾವ ತರ ಫೇಸ್ ಮಾಡ್ತೀರಣ್ಣ? ಹೆಂಗ ನಿಮ್ಗೆ ಮಳೆ ಗಿಳೆ ಎಲ್ಲ ಬಂದ್ರೆ ಯಾವ ತರ ಮಾಡ್ತೀರಿ ನೀವು? ಈಗ ಏನಿಲ್ಲ ಸರ್, ಮಳೆ ಬಂದ್ರೆ ಅಪರೂಪ ಬಲೆ ಇತ್ತು ಕೈಲಿ ಅಂದ್ರೆ ನಾವು ಬಲೆ ಬಿಟ್ಬಿಟ್ಟೆ ದಂಡೆ ಹೋಗ್ಬೇಕು. ಇಲ್ಲಪ್ಪ ಬಲೆ ಖಾಲಿ ಆಯಿತು ಅಂದ್ರೆ ಸ್ವಲ್ಪ ದಡಕ್ಕೆ ಹೋಗಿ ಈ ಥರ ಹಾಕ್ಕೊಂಡು ಹೋಗಿ ನಾವು ದಡ ಮುಟ್ಬಿಟ್ಟು ಈ ಪುಟ್ಟಿ ಡಬ್ಬ ಹಾಕೊಂಡು ಕುದಿರ್ಬೇಕು ಸರ್. ನಾವು ಅದರ ಕೆಳಗಡೆನೇ ಕುತ್ಕೋಬೇಕು. ಮಳೆ ಸಿಡ್ಲು ಗುಡುಗು ಆ ರೀತಿ ಆದ್ರೆ ನಾವು ಅಲ್ಲೇ ಕುತ್ಕೊಂಡು ಮಳೆ ಕಮ್ಮಿ ಆದ್ಮೇಲೆ ಮತ್ತೆ ಎದ್ದು ಹೇಳ್ತೀವಿ ಸರ್. ಮಳೆಗೆ ನಿಮಗೆ ಮೀನುಗಳು ಸಿಗ್ತಾವ? ಮಳೆಯಲ್ಲೇ ಸಿಗ್ತವೆ ಸರ್, ಸಿಗ್ತವೆ. ಆದ್ರೆ ನೀರು ಜಾಸ್ತಿ ಆದರೆ ಬಲೆ ಎಲ್ಲ ಹರ್ಕೊ ಹೊಟ್ಟೋಯ್ತವೆ. ಈ ಮೊಸಳೆ ಒಂದು ಬಳ್ಳಿ ಈ ಥರ ಹೊಲಸಿಲ್ಲ ಅಂದ್ರೆ ನಮ್ಮ ಮಳೆ ಅಷ್ಟು ಕ್ಲೀನಾಗಿರ್ತೈತಲ್ಲ. ಆದ್ರೆ ನಮ್ಗೆ ದುಡ್ಕೊಂಡು ತಿನ್ನೋಕೆ ದಾರಿ ಇಲ್ಲಂಗೆ ಆಗ್ಬಿಡ್ತೈತಿ. ಬೆಳೆ ಒಂದು ಬಂದ್ಬಿಟ್ರೆ ಏನು ಜೀವನ ಅರ್ಧ ಒಂದು
ವಿಚಾರಣೆ ಏನು ಮಾಡ್ಬೇಕಂಬೋದೇ ಗೊತ್ತಾಗ್ತಾ ಇಲ್ಲ ಈಗ. ಕಷ್ಟ ಐತಿ ಇದು ಊರ ಮಕ್ಕಳು ತೊಗೊಂಬಿಟ್ರೆ ದುಡಿಮೆನೂ ಇಲ್ಲ, ಡ್ಯಾಮ್ನಾಗ ನೀರಿಲ್ಲ ಅಂದ್ರೆ ಹೊಳೆನೂ ಹರಿಯಂಗಿಲ್ಲ ಈಗ. ಈ ವರ್ಷ ಮಳೆಯಾಗೂ ಆಗ್ತಾ ಇಲ್ಲ. ಈ ಹೋದ ವರ್ಷ ಇಷ್ಟೊತ್ತಿಗೆಲ್ಲ ಡ್ಯಾಮ್ ಫುಲ್ ಹರಿದ್ಬಿಟ್ಟಿದ್ದೆ. ಹರಿಯಾಕತ್ತೈತಿ ಹೊಳೆ. ಈ ವರ್ಷ 6ನೇ 7ನೇ ತಿಂಗಳು ಹತ್ರ ಬಂದ್ರೂ ಹೊಳೆ ಏನಪ್ಪ ದೇವ್ರ ಕೈ ಕೊಟ್ಟಾಗ ಆ ರೀತಿ ಕಾಣಕತ್ತೈತಿ ಈ ವರ್ಷ. ಹರಿದು ಬಿಟ್ಟೈತಿ ನೋಡಿ ಬಲಿ. ಹೊಸ ಬಲಿ ಮಾಡ್ಬೇಕಂದ್ರೆ ಅಪ್ಪನಷ್ಟು ಇದೇ ಇರ್ಬೇಕು, 1 ತಿಂಗಳು ಬೇಕಾಗುತ್ತೆ ಹೊಸ ಬಲಿ ಮಾಡ್ಬೇಕಂದ್ರೆ. ಮಳೆ ಬಂದ್ರೆ ಹೊಳೆ ಹರಿದ್ರೆ ಹೊಸ ಬಲಿ ಮಾಡ್ತಪ್ಪ. ಮಳೆ ಇಲ್ಲ, ಏನಿಲ್ಲ, ಹೊಳೆ ಡ್ಯಾಮಿನ ನೀರಿಲ್ಲ. ಹೊಸ ಗೇಟ್ ಕುಂದಿರ್ಸಾರಂತಲ್ಲ ಇವಾಗ. ಎಲ್ಲಿ ಕುಂದಿರ್ಸ್ತಾರೆ? ಗೇಟ್ ಕುಂದಿರ್ಸಿದ್ರೆ ಮಳೆ ಬರ್ಬೇಕಾ? ಬರ್ಬೇಕು ಬಿಡ. ಈ ವರ್ಷ ಏನೋ ಮಳೆ ಹರಿತೈತೋ ಇಲ್ಲ, ಇನ್ನು ಎಲ್ಲರೂ ಕಲಸಕ್ಕೆ ಹೋಗ್ಬಿಡ್ಬೇಕು ಅಂತ ಅನ್ಸಿಬಿಡಿ. ಅಷ್ಟೇ ಮಾಡ್ಬೇಕು. ಎಷ್ಟು ಬಲೆ ತೆಗೆದ್ರು ಕೂಡ ಒಂದು ಮೀನಿಲ್ಲ ನೋಡಿ. ಮತ್ತು ದೊಡ್ಡ ಮೀನು ಬಲೆ ಇದು. ಮತ್ತೆ ನಾನು ತರ್ಬೇಕು ನಾವು ಹೊಸ ಪುಟ್ಟಿ ತಗೊಂಬರ್ತಾ? ತರ್ಬೇಕು. ನೋಡು ಸರಿ ಕೇಳೀನಿ. ಏನೈತೆ ಅನ್ನೋ ಕೇಳ್ಬೇಕು. ನನಗೊಂದು 5,000 ಇಸ್ಕೊಡು, ಹೊಸ ಪುಟ್ಟಿ ತಗೊಂಬರ್ತೀನಿ ನಾನು. ಮತ್ತೆ ಮನೆ ಕುಂತ್ರೆ ಏನು ಬರ್ತದೆ ನಾನು? ಬರೋಕೆ ಹೋಗಿ ಬಾರ್ ಖರ್ಚು 30,000 ರೂಪಾಯಿ ಕೊಟ್ಟು ಬೋನ್ ಮಾಡಿದ್ರು ಕೂಡ 1 kg ಬ್ಯಾಟೆ ಆಗೋಲ್ತೀವಿ. ಬಲಿ ಬಿಟ್ರೆ 1 kg ಮೀನಿಲ್ಲ, ಏನಿಲ್ಲ. ಮಕ್ಕಳ ಮರಿ ಹೆಂಗಪ್ಪ, ಜೀವನ ಹೆಂಗೆ ನಡೆಸ್ಬೇಕು ನಮ್ದು? ಭಾಳ ಕಷ್ಟದ ಜೀವನಪ್ಪ ಇದು. ಒಂದು ಮೀನಲ್ಲಿ ನೋಡೋದಕ್ಕೆ ಹೆಂಗೆ ನಡೆಸ್ಬೇಕಪ್ಪ? ಪೆಟ್ರೋಲಾಗ ಆಗಲ್ಲ ಬಿಡು. ಪೆಟ್ರೋಲ್ ಮತ್ತೆ ಸಾಲ ಮಾಡ್ಬೇಕಾ ಹಾಕ್ಬೇಕಾಗತ್ತೆ ಪೆಟ್ರೋಲ್. ಹೆಂಗಪ್ಪ ಇದು ಹಂಗಂದ್ರೆ? ಆದ್ರೆ ನೋಡಿ ಸರ್, 10 ರಿಂದ 15 kg ಬಲಿ ಬಿಟ್ಟಿದ್ದೀವಿ ಈಗ. ಆದರೂ ಇಷ್ಟೆಲ್ಲ ಕಷ್ಟ ಬಿದ್ದರೂ ಕೂಡ ನಮಗೆ 1 kg ಮೀನದ್ದು ವ್ಯವಸ್ಥೆ ಇಲ್ಲ ಸರ್ ಇಲ್ಲಿ. ಆದರೂ ಊಟಕ್ಕೆ ಅದಕ್ಕೆ ಭಾಳ ಕಷ್ಟ ಇದೆ ಸರ್ ನಮಗೆ. ನೋಡಿ ಸರ್, ನೀವೇ ಇಷ್ಟು ಬಲೆ ಬಿಟ್ಟಿದ್ದೀವಿ. ಇಷ್ಟೆಲ್ಲ ಈ ದೊಡ್ಡ ನೀರಲ್ಲಿ ಬಿಟ್ರೂ 1 kg ಮೀನಿಲ್ಲ ಸರ್ ಈಗ. ನೋಡಿ ಸರ್, ಇಷ್ಟಕ್ಕೊಂದು ಬಲಿ ಬಿಟ್ಟಿದ್ದೀವಿ ಸರ್. ಏನು 5 kg ಬಲಿ ಅದ ಸರ್. ಅಷ್ಟು ಬಲಿ ಬಿಟ್ಟರೆ ಕೂಡ ಏನು 1 kg ಮೀನಿಲ್ಲ, ಏನಿಲ್ಲ ಸರ್. ನಾವು ಯಾವ ಥರ ಫೇಸ್ ಮಾಡ್ಬೇಕಂತೇಳಿ ನೀವು ಅನ್ನೋದು ಗೊತ್ತಾಗ್ತಾಯಿಲ್ಲ ಸರ್. ಭಾಳ ಕಷ್ಟದ್ದು ಜೀವನ ಸರ್. ಒಂದು ಏನಿಲ್ಲಪ್ಪ ಅಂದ್ರೆ ಕೂಡ ಬಿಟ್ಟು ನಾವೊಂದು 3 ಓವರ್ ಆಯ್ತು ಸರ್, ಆದರೂ 1 ಮೀನಿಲ್ಲ ಸರ್. ನೋಡಿ ಸರ್, ಏನೇನು ಸಿಕ್ಕಿಲ್ಲ ಸರ್. ಇವತ್ತು ನಾವು ಉಪವಾಸ ಇರಬೇಕಾ, ಊಟ ಮಾಡಬೇಕಾ, ಯಾರ ಹತ್ರ ಸಾಲ ಮಾಡಬೇಕಾ ಅಂತ ಒಂದು ತಿಳಿತಾ ಇಲ್ಲ ಸರ್ ನಮಗೆ. ಈ ರೀತಿ ಒಂದು 10 ರಿಂದ 15 kg ಬಲೆ ಬಿಟ್ಟಿದ್ದೀವಿ ಸರ್. 1 kg ಮೀನಿಲ್ಲ ಸರ್ ನಮಗೆ. ನೋಡಿ ಫ್ರೆಂಡ್ಸ್, ಇವರೆಲ್ಲ ಒಂದು 3-4 ತಾಸು ಅವರ ಮೀನು ಬಲೆ ಬಿಟ್ಟರು ಕೂಡ ಅವ್ರಿಗೆ 1 ಮೀನು ಸಿಕ್ಕಿಲ್ಲ. ಭಾಳ ಕಷ್ಟ ಇದೆ ಫ್ರೆಂಡ್ಸ್. ಅವ್ರಿಗೆ ತುಂಬ ಕಷ್ಟ ಇದೆ. ಅವರಿಗೆ ಯಾವುದೇ ಸರ್ಕಾರ ಕಡೆಯಿಂದ ಒಂದು ಅನುದಾನಗಳಿಲ್ಲ, ಪರಿಹಾರ ಇಲ್ಲ ಅವರಿಗೆ.
ಯಾವ್ದು ಸಬ್ಸಿಡಿ ಇಲ್ಲ ಏನಿಲ್ಲ ಪಾಪ ಅವ್ರಿಗೆ ಒಂದು ಹೊತ್ತಿರೋ ಊಟಕ್ಕೆ ಬಹಳ ಕಷ್ಟ ಪಡ್ತಿದ್ರು ಫ್ರೆಂಡ್ಸ್. ಬಹಳ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಅವ್ರ ಜೀವನ. ಎಲ್ಲಾದ್ರೂ ವ್ಯಾಪಾರ ಅಂತೇಳಿ ವ್ಯಾಪಾರದಾಗಿದ್ದಾಗ ಅವ್ರಿಗೆ ಅವ್ರ ಹತ್ರ ದಯವಿಟ್ಟು ಯಾರು ಚೌಕಾಸಿ ಮಾಡಕ್ ಹೋಗ್ಬೇಡ ಫ್ರೆಂಡ್ಸ್. ದಯವಿಟ್ಟು ಅವ್ರಿಗೆ ಅವ್ರು ಹೇಳಿದಷ್ಟು ಒಂದು ಕೆಜಿ 100 ರೂಪಾಯಿ 120 ರೂಪಾಯಿ 100 ರೂಪಾಯಿ ಇಷ್ಟೆಲ್ಲ ಬೆಲೆ ಇರ್ತದೆ ಫ್ರೆಂಡ್ಸ್. ದಯವಿಟ್ಟು ಅವ್ರ ಹತ್ರ ಯಾವುದೇ ಚೌಕಾಸಿ ಮಾಡಾರ್ದಂಗೆ ನೀವು ಅವ್ರಿಗೆ ಒಂದು ನ್ಯಾಯಯುತವಾದ ಬೆಲೆ ಕೊಟ್ಟು ನೀವು ಮೀನನ್ನು ಖರೀದಿಸಿ ತಿನ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ ಫ್ರೆಂಡ್ಸ್.